ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ? ಸೊ ಇವತ್ತು ನಾವು 19/7/2023 ಶಿಫ್ಟ್ 1 ಪೇಪರ್ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. An 11 digit number 7823326867x is divided by 18. What is the value of x? x ಬದಲು ಏನು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ 18ಇಂದ ಡಿವೈಡ್ ಆಗಬೇಕು ಅಂತಂದರೆ ಅದು 9ಇಂದ ಡಿವೈಡ್ ಆಗಬೇಕು, 2ಇಂದ ಡಿವೈಡ್ ಆಗಬೇಕು. ಸೊ ಇಲ್ಲಿ ಲಾಸ್ಟಲ್ಲಿ ನಮ್ಗೆ ಯಾವ್ದು ನಂಬರ್ ಬಂದರೆ 2ಇಂದ ಡಿವೈಡ್ ಆಗುತ್ತೆ? ಸಿಂಪಲ್ ಆಗಿ 72. ಯಾಕಂದ್ರೆ 71 ಅನ್ನೋದು 2ಇಂದ ಡಿವೈಡ್ ಆಗಲ್ಲ. ಸೊ ಸಿಂಪಲ್ ಆಗಿ 2. ಓಕೆ, ಇನ್ ಕೇಸ್ ಇಲ್ಲಿ ನಮಗೆ 2 ಇದ್ದು ಇಲ್ಲಿ ಎಲ್ಲರ ಮಧ್ಯೆಯಲ್ಲಿ ಎಕ್ಸ್ ಕೊಟ್ಟಿದ್ದಾಗ ಅವಾಗ 9ಇಂದ ಚೆಕ್ ಮಾಡ್ಕೊತಿದ್ವಿ. 9ಇಂದ ಚೆಕ್ ಮಾಡ್ಕೊಬೇಕಾದ್ರೆ ಏನು ಇದು ಡಿಜಿಟಲ್ ಸಮ್ ಅಂದರೆ 2 ನಂಬರ್ನ ಆ್ಯಡ್ ಮಾಡಿದ್ರೆ 9 ಬರಬೇಕು. 7 + 2 9 ತೆಗ್ಬಿಡಿ. ಆಮೇಲೆ 6 + 3 ತೆಗ್ಬಿಡಿ, 6 + 3 ತೆಗ್ಬಿಡಿ. ಆ ಥರ ಮಾಡ್ಕೊಂಡೋಗಿ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು. n + 18 persons each working 7.5 hours a day can complete 48% of the work in 20 days. n + 18. ಓಕೆ, n ಅಂದ್ರೆ ಎಷ್ಟು ಜನ, ಅದ್ರ ಜೊತೆ ಇನ್ನೊಂದಷ್ಟು 18 ಜನ ಸೇರಿಕೊಂಡು ಡೈಲಿ 7.5 hours a day. ನಾವು ಅದನ್ನು 15/2 ಅಂತ ಬರ್ಕೊತೀವಿ, ಯಾಕೆಂದರೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಸೊ 7.5ನ ನಾನು ಏನು ಬರ್ಕೊತೀನಿ, 15/2 ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಕೆನ್ ಕಂಪ್ಲೀಟ್ 48% ಆಫ್ ದ ವರ್ಕ್ ಇನ್ 20 days. 20 ಡೇಸಲ್ಲಿ ಎಷ್ಟು ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಮಾಡ್ತಾರಂತೆ? 48%. ಸೊ ಡಿವೈಡ್ ಬೈ 100 ಇರುತ್ತೆ, ಅದನ್ನು ಮೇಲ್ಗಡೆಗೆ ಹೋಗುತ್ತೆ. ಈಕ್ವಲ್ಸ್, ಈಗ ನೆಕ್ಸ್ಟ್ ಈ ಕಡೆ n + 12 persons ಕೆನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ರಿಮೈನಿಂಗ್ ವರ್ಕ್ ಎಷ್ಟು? 48% ಕಂಪ್ಲೀಟ್ ಆಗಿದೆ ಅಂತಂದರೆ ರಿಮೈನಿಂಗ್ ಎಷ್ಟಿರುತ್ತೆ? 52 ಇರುತ್ತೆ. ಸೊ ನಮ್ಮ ಕೆಳಗಡೆ ಏನು ಬರುತ್ತೆ? 52/100. ಇದು ಮೇಲ್ಗಡೆ ಬಂದ್ಬಿಡುತ್ತೆ 100. ಓಕೆ, ಸೊ ಇನ್ 30 days ಅವ್ರು 30 ಡೇಸಲ್ಲಿ ಮುಗಿಸ್ತಾರಂತೆ. ಓಕೆ, ಇಫ್ ಈಚ್ ಒನ್ ಆಫ್ ದೆಮ್ ವರ್ಕ್ಸ್ ಫಾರ್ 6.5 hours a day ಅಂತ ಅಂದರೆ ಅದನ್ನು ನಾನು 13/2 ಅಂತ ಮಾಡ್ಕೊತೀನಿ. ಓಕೆ, ಇಂಟು 13/2. ಸೊ ಈಗೆಲ್ಲ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಂಡು ಕ್ಯಾನ್ಸಲ್ ಮಾಡಿ. ಸೊ ಈ 100 ಹೋಯ್ತು, ಇದೊಂದು 0 ಹೋಯ್ತು. ಅದಾದಮೇಲೆ ಈ ಟು ಹೋಯ್ತು. ಅದಾದಮೇಲೆ ಇಲ್ಲಿ 3 5 15. ಅದಾದಮೇಲೆ 13 1 13, 13 4 52. ಓಕೆ, ಆಮೇಲೆ 4 1 12 48. ಓಕೆ, ಇನ್ನೇನಾರು ಹೋಗುತ್ತಾ? ಸೊ ಎಲ್ಲ ಹೋಯ್ತಲ್ವ, 3 ಹೋಯ್ತು, ಎಲ್ಲ ಹೋಯ್ತು. ಸೊ ಇವಾಗ ಮಿಕ್ಕಿದಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋಣ. ಓಕೆ, ಸೊ ನಮ್ಗೆ ಇಲ್ಲಿ ಏನು ಮಿಕ್ಕಿದೆ? 5n ಪ್ಲಸ್ 18 × 5 50, 8 5 40, 90. 5n ಪ್ಲಸ್ 90 ಈಕ್ವಲ್ಸ್ 12n ಪ್ಲಸ್ 122. 144. ಓಕೆ, ಬಟ್ ಇಲ್ಲಿ ಇನ್ನೊಂದು 2 ಇದೆ. ಓಕೆ, 2 1 2 6, ಇಲ್ಲಿ ಇನ್ನೊಂದು 2 ಮಿಕ್ತಲ್ಲ. ಸೊ ಓಕೆ, ಸೊ ಇವಾಗ ಇದೇನಾಗುತ್ತೆ ನಮಗೆ? 6n ಪ್ಲಸ್ 12 6 ಎಷ್ಟು? 72. ಓಕೆ, ಸೊ 6n 5n ಆ ಕಡೆ ಹೋಗಿ ಈ 72 ಈ ಕಡೆ ಬಂದರೆ n = n ವ್ಯಾಲ್ಯೂ ಡೈರೆಕ್ಟಾಗಿ 18 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು. ಇಫ್ ಮೋಹಿತ್ ಕ್ಯಾನ್ ಕಂಪ್ಲೀಟ್ 2/3 ಆಫ್ ದ ವರ್ಕ್ ಇನ್ 24 days. 2/3 ಆಫ್ ಅಂದರೆ 2 parts, 3 partsಲ್ಲಿ 2 parts 24 days ಅಂತಂದರೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ 3 parts ಕಂಪ್ಲೀಟ್ ಮಾಡೋಕ್ಕೆ 30 days ಬೇಕು. ಓಕೆ, ಅಂದರೆ ಫುಲ್ ಕೆಲಸ ಅಂದರೆ 100% ಕಂಪ್ಲೀಟ್ ಮಾಡೋಕ್ಕೆ 36 days ಬೇಕು. ಇವಾಗ then in how many days 1/9 of the work will be completed by him? 1/9 of 36 ಅಂತಂದ್ರೆ ಏನು? 4 parts. ಓಕೆ, ಸೊ 1/9 ಕೆಲಸ ಮುಗಿಯೋಕ್ಕೆ 9 4 36, 4 days ಬೇಕಾಗುತ್ತೆ. ಓಕೆ, ಸೊ ಟೋಟಲ್ ವರ್ಕ್ ಮುಗಿಯೋಕ್ಕೆ 36 ಬೇಕು. ಅದರಲ್ಲಿ 1/9 ಪಾರ್ಟ್ ಅಂತಂದರೆ ಎಷ್ಟು ಕೆಲಸ ಮುಗ್ದೋಗಿರ್ತಾನೆ? 4 days ಬೇಕು. ಅಥವಾ ನೀವು ಇದನ್ನ ಹೋಯ್ತು 24 days ಕೆಲಸ ಮಾಡಿ 2/3 parts ಕೆಲಸ ಮುಗಿಸಿರ್ತಾನೆ. ಅದೇ ಮುಗಿತು ಎಷ್ಟು ದಿವಸ ಕೆಲಸ ಮಾಡಿದ್ರೆ ಟೋಟಲ್ ವರ್ಕ್ 1/9 2 LCM ತೊಗೊಂಡು ಇದು ಮಾಡ್ಕೊಬೋದು. ಬಟ್ ಇದೇ ಈಸಿ ಇರುತ್ತೆ ಇದಕ್ಕಿಂತ. ಓಕೆ, ಸೊ ನೆಕ್ಸ್ಟು ಇಫ್ x + 1/x = 2√2, x ಅನ್ನೋದು 1ಕ್ಕೂ ಜಾಸ್ತಿ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x⁴6? -1/x⁴6. ಇದು ಬೇಕು ಅಂತಂದರೆ ನಮ್ಗೆ 2 ಬೇಕು. ಏನು? x⁴3 - 1/x⁴3, x⁴3 + 1/x⁴3. ಇಲ್ಲಿ x + 1 ಕೊಟ್ಟಿದ್ದಾರೆ. ಸೊ x + 1/x ಕೊಟ್ಟಿದ್ದಾರೆ. x³ ಬೇಕು ಅಂತಂದರೆ ನಾವು k³ - 3k ಮಾಡಬೇಕು. ಓಕೆ, ಸೊ k ಎಷ್ಟು? 2√2 ಹೋಲ್ ಕ್ಯೂಬ್ - 3 × 2√2. ಸೊ ಇವಾಗ 2 × 2 × 2 2 4 4 2 8.
8 2 16, √2 3 ಟೈಮ್ಸ್ ಇರುತ್ತೆ. ಸೊ √2 ಇಂಟು √2 2 ಆಗೋಗುತ್ತೆ. 2 ಕ್ಯೂಬ್ 8, ಅದಾದಮೇಲೆ 2 8 8 2 16 16 √2 ಮೈನಸ್ 6 √2 ಇದೇನು ಬಂತು ನಮಗೆ 10 √2. ಇದೇನಿದು ನಮಗೆ x ಪ್ಲಸ್ 1 ಅಪಾನ್ x. ನಾವು ಇದನ್ನ x ಮೈನಸ್ 1 ಅಪಾನ್ x ಕಂಡಿಡಿಯ x ಕ್ಯೂಬ್ ಕಂಡಿಡಿಯೋಕ್ಕೆ x ಮೈನಸ್ 1 ಅಪಾನ್ x ಕಂಡಿಡಿಬೇಕು. ಸೊ x ಪ್ಲಸ್ ಇಂದ x ಮೈನಸ್ ಕಂಡಿಡಿಬೇಕು ಅಂತಂದರೆ √k², ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ, -4. ಓಕೆ, ಈಗ ಎಷ್ಟಿದೆ ಇದು 2 √2 ಹೋಲ್ ಸ್ಕ್ವೇರ್ -4. ಸೊ ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, √2. ಬಟ್ ಇದಕ್ಕೆ ಸ್ಕ್ವೇರ್ ಮಾಡಬೇಕು. 2 2 4, 4 2 8, 8 - 4 ಎಷ್ಟು 104. 104 ವ್ಯಾಲ್ಯೂ ಏನು 2. ಇದು ಬಂತಲ್ಲ. ಸೊ ಇವಾಗ ನಾವು ಇದರಿಂದ x ಮೈನಸ್ 1 ಅಪಾನ್ x ಕ್ಯೂಬ್ ಕಂಡುಹಿಡಬೇಕು. ಸೊ ಅದು ಬೇಕು ಅಂತಂದರೆ k³ ಪ್ಲಸ್ 3k ಮಾಡಬೇಕು. ಸೊ 2 ಕ್ಯೂಬ್ ಎಷ್ಟು 8 ಪ್ಲಸ್ 3 ಇಂಟು 6 ಎಷ್ಟು 3 ಇಂಟು 2 ಎಷ್ಟು 6, ಟೋಟಲ್ 14 ಆಯಿತು. ಓಕೆ, ಸೊ ಈಗ ಇವೆರಡೆ ಇಂಟು ಮಾಡೋಣ. ಸೊ ಇದ್ರದ್ದು ವ್ಯಾಲ್ಯೂ ಏನು ಬಂತು 14 ಇಂಟು ಇದರದ್ದು ವ್ಯಾಲ್ಯೂ ಏನು 10√2. ಸೊ 140√2. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ sin x ಮೈನಸ್ ಕಾಸ್ x ಡಿವೈಡ್ ಬೈ sin ಪ್ಲಸ್ ಕಾಸ್ x. ಸೊ ಇದನ್ನ ಕಾಂಪೌಂಡ್ ಡಿವಿಡೆಂಟಿವ್ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದನ್ನ ಜಸ್ಟ್ ಉಲ್ಟಾ ಮಾಡ್ಕೊಂಡ್ರೆ ನಮ್ಗೆ ಮೇಲ್ಗಡೆ a ಪ್ಲಸ್ b ಡಿವೈಡ್ ಬೈ a ಮೈನಸ್ c ಇಸ್ಕೊಷ್ಟು a ಮೈನಸ್ b ಇಸ್ಕೊಷ್ಟು ಯಾವುದೋ ಒಂದು ವ್ಯಾಲ್ಯೂ c/d ಅಂತ ಅಂದರೆ ಅದು ಎನಿಥಿಂಗ್ ಯಾವುದೋ ಒಂದು ವ್ಯಾಲ್ಯೂ ಆಗಿರುತ್ತೆ. ಸೊ ಅವಾಗ ನಮಗೆ ಮೇಲ್ಗಡೆ ವ್ಯಾಲ್ಯೂ ಏನು ಬರುತ್ತೆ a ಪ್ಲಸ್ b, ಕೆಳಗಡೆ ವ್ಯಾಲ್ಯೂ ಏನು ಬರುತ್ತೆ a ಮೈನಸ್ b. ಹಂಗೂ ಮಾಡ್ಬೋದು, ಅಥವಾ ಬೇಸಿಕ್ ಮಾಡಬೇಕು ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5 sin x ಮೈನಸ್ 5 cos x ಈಸ್ ಈಕ್ವಲ್ಸ್ ಟು 2 sin x ಪ್ಲಸ್ 2 cos x ಉಳಿಯುತ್ತೆ. ಸೊ ಇವಾಗ ನಮಗೆ ಈ ಸೈನ್ ಈ ಕಡೆ ಬಂದರೆ 3 sin x ಈಸ್ ಈಕ್ವಲ್ಸ್ ಟು 7 cos x ಬರುತ್ತೆ. ಸೊ ನಮಗೆ ಸೈನ್ ಬೈ ಕಾಸ್ ಏನು ಬರುತ್ತೆ 3/7. ಸೈನ್ ಬೈ ಕಾಸ್ ಅಂತ ಅಂದರೆ ಏನು ಟ್ಯಾನ್. ಓಕೆ, ಅದ್ರದ್ದು ಉಲ್ಟಾ, ಟ್ಯಾನ್ ಉಲ್ಟಾ ಏನು ಕಾಟ್. ಅಂದರೆ ಇದ್ರದ್ದು 7/3. ಕಾಟ್ ಏನು ಬಂತು ನಮಗೆ 7/3. ಓಕೆ, ಅಷ್ಟೇ ಅಲ್ವಾ? ಸಾರಿ, ಇವಾಗ ಇದ್ರದ್ದು ಆಪೋಸಿಟ್ ಇರೋದು ಈ ವ್ಯಾಲ್ಯೂ ಅದು ತಗೊಬೇಕಲ್ಲ. ಸೊ ಸೈನ್ ವ್ಯಾಲ್ಯೂ ಏನು ಬಂತು ನಮಗೆ 7, ಕಾಸ್ ವ್ಯಾಲ್ಯೂ ಏನು ಬಂತು 3. ಸೊ ಸೈನ್ ಬೈ ಕಾಸ್ ಅಂದ್ರೇನು ಟ್ಯಾನ್. ಸೊ ಇದು ಟ್ಯಾನ್ 7/3 ಅಂತ ಅಂದರೆ ಕಾಟ್ ಏನು ಬರುತ್ತೆ ನಮಗೆ 3/7 ಬರುತ್ತೆ. ಓಕೆ, ಸೊ ಕಾಟ್ ವ್ಯಾಲ್ಯೂ ಸಿಕ್ತು ನಮಗೆ. ಅವ್ರು ಕೇಳಿರೋದೇನು 1 ಪ್ಲಸ್ ಕಾಟ್ ಸ್ಕ್ವೇರ್. ಸೊ 1 ಪ್ಲಸ್ ಕಾಟ್ ಅಂತ ಅಂದರೆ 3/7, ಅದ್ರ ಸ್ಕ್ವೇರ್ ಮಾಡಿದ್ರೆ 3 3 9, 7 7 49 ಡಿವೈಡೆಡ್ ಬೈ 1 ಮೈನಸ್ 9/49. ಸೊ ಇದು ಎಷ್ಟು ಬರುತ್ತೆ ನಮಗೆ 49 LCM ತಗೊಂಡ್ರೆ 49 ಪ್ಲಸ್ 9. ಇಲ್ಲಿ ಮೇಲ್ಗಡೆ ನಮಗೆ 58/49 ಬರುತ್ತೆ, ಕೆಳಗಡೆ 49 ಮೈನಸ್ 9 40/49 ಬರುತ್ತೆ. ಸೊ 49 49 ಕ್ಯಾನ್ಸಲ್ ಆದರೆ 58/40, 41 40 ಪಾಯಿಂಟ್ ಸಮಥಿಂಗ್, 1 ಪಾಯಿಂಟ್ ಸಮಥಿಂಗ್ ಅಲ್ಲೇ ಬರುತ್ತೆ. ಸೊ ಇರೋದು ಅದೊಂದೇ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಸ್ಟಡಿ ದ ಗಿವನ್ ಪೈ ಚಾರ್ಟ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ದ ಪೈ ಚಾರ್ಟ್ ಡಿಸ್ಪ್ಲೇ ದ ಪರ್ಸೆಂಟೇಜ್ ಆಫ್ ಫ್ರೂಟ್ ಸೋಲ್ಡ್ ಇನ್ ಕೆಜಿ ಲೆಕ್ಕ ಕೊಟ್ಟಿದ್ದಾರೆ, ಎಷ್ಟು ಫ್ರೂಟ್ ಸೇಲ್ ಆಗಿದೆ ಅಂತ. ಓಕೆ, ಇನ್ನು ಒಂದು ತಿಂಗಳಲ್ಲಿ ಇಫ್ ದ ಟೋಟಲ್ ಫುಡ್ ಸೋಲ್ಡ್ ಬೈ ಫ್ರೂಟ್ ಸೆಲ್ಲರ್ ಇನ್ 1 ಮಂತ್ ವಾಸ್ 50,000 kg. ಒಂದು ತಿಂಗಳಲ್ಲಿ 50,000 kg ಅವನು ಮಾರಿದ್ದಾನೆ. ಓಕೆ, ದಿ ಅಪ್ರಾಕ್ಸಿಮೇಟ್ ಡಿಫ್ರೆನ್ಸ್ ಆಫ್ ದ ಕ್ವಾಂಟಿಟಿ ಇನ್ kg ಆಫ್ ಪೊಮೊಗ್ರನೇಟ್ ಅಂಡ್ ದಟ್ ಆಫ್ ಬೆರೀಸ್. ಪೊಮೊಗ್ರನೇಟ್ಗೂ ಬೆರೀಸ್ಗೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಪೊಮೊಗ್ರನೇಟ್ಸ್ ಎಲ್ಲಿದೆ ಲಾಸ್ಟಲ್ಲಿದೆ, ಬೆರೀಸ್ ಎಲ್ಲಿದೆ ಥರ್ಡಲ್ಲಿದೆ. ಸೊ 1 2 3 6.76 ಬೆರೀಸ್ ಪರ್ಸೆಂಟೇಜು. ಪೊಮೊಗ್ರನೇಟು 1 2 3 4 5 6 1 2 3 4 5 6 22.97%. ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ಮಾಡೋಣ, ಫಸ್ಟ್ ಇವೆರಡಕ್ಕೂ ಡಿಫ್ರೆನ್ಸು ಪರ್ಸೆಂಟೇಜಸಲ್ಲಿ ತಿಳ್ಕೊಳ್ಳೋಣ. 6.76, 7 6 ಹೋದರೆ 2, ಸಾರಿ 1, 9 7 ಹೋದರೆ 2, ಆಮೇಲೆ 22 6 ಹೋದರೆ ಎಷ್ಟು ಬರುತ್ತೆ ನಮಗೆ 16. ಸೊ 16.21% ನಮಗೆ ಆನ್ಸರ್ ಬರುತ್ತೆ. ಸೊ 10% ಎಷ್ಟು 5,000. 10% 5,000 ಆದರೆ 5% ಎಷ್ಟು 2,500. 1% ಎಷ್ಟು 500. ಸೊ 0 0 2,500 ಅಲ್ವಾ. 1 5 6 7 8. ಬಟ್ ಅಷ್ಟೊಂದು ಬರ್ತಿಲ್ಲ 8,000ಗೆ. ಏನು ಪ್ರಾಬ್ಲಮ್ಮು, ಒಂದು ನಿಮಿಷ ಕ್ವಶನ್ ನೋಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ. ಓಕೆ, ಬೆರೀಸು 4th. ಓಕೆ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತಗೊಂಡಿರೋದ್ರಿಂದ ಪ್ರಿಂಟ್ ತಪ್ಪಾಗಿದೆ. ಅಂದರೆ ಬೆರೀಸ್ ನಾನು 3rd ತಗೊಂಡೆ. ಬೆರೀಸ್ ಆ್ಯಕ್ಚುಲಿ ಇದು ಬೆರೀಸು 8.11 ಬೆರೀಸು. ಅದಾದಮೇಲೆ ಪೊಮೊಗ್ರಾನೇಟ್ಸ್ ಬಂದು ಇದು 31.07. ಓಕೆ,
ಸೊ ಇವಾಗ 31.07ಗೂ 8.11ಗೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ. ಸೊ 17ಅಲ್ಲಿ 1 ಹೋದರೆ 7ಅಲ್ಲಿ 1 ಹೋದರೆ 6, ಇಲ್ಲೇನಿರುತ್ತೆ, ಇಲ್ಲೇನಿಲ್ಲ ಅಂದರೆ 10ಅಲ್ಲಿ 1 ಹೋದರೆ 9, 30 8 ಹೋದರೆ 22.96. ಸೊ 10% ಎಷ್ಟು 5000, 20% ಎಷ್ಟು 10,000. ಸೊ 1% 500, ಇನ್ನೊಂದು 500. ಸೊ 11,000 ಚೇಂಜ್ ಬರುತ್ತೆ. 11,000 ಚೇಂಜ್ ಇರೋದು ಅದೊಂದು. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದ್ರಿಂದ ಅದು ತಪ್ಪಾಯಿತು ಅಷ್ಟೇ. ಓಕೆ, ಸೊ ನೆಕ್ಸ್ಟು 432 ಇಂಟು 432 ಪ್ಲಸ್ 247 ಇಂಟು 242 ಮೈನಸ್ 432 ಇಂಟು 247. ಕೆಳಗಡೆ 432 ಇಂಟು 432 ಇಂಟು 432 ಪ್ಲಸ್ 247 ಇಂಟು 247 ಇಂಟು 247. ಸೊ ಇಲ್ಲಿ ಮೇಲ್ಗಡೆ ಯಾವ ಫಾರ್ಮ್ಯಾಟಲ್ಲಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ. ಕೆಳಗಡೆ ಯಾವ ಫಾರ್ಮ್ಯಾಟಲ್ಲಿದೆ, ಎ ಕ್ಯೂ ಪ್ಲಸ್ ಬಿ ಕ್ಯೂ. ಎ ಕ್ಯೂ ಪ್ಲಸ್ ಬಿ ಕ್ಯೂ ಫಾರ್ಮುಲಾ ಏನು, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ. ಸೊ ಇದು ಕ್ಯಾನ್ಸಲ್ ಆದರೆ ಉಳಿಯೋದೇನು, ಎ ಪ್ಲಸ್ ಬಿ. ಸೊ 1 ಡಿವೈಡೆಡ್ ಬೈ ಎ ಪ್ಲಸ್ ಬಿ. 432 ಪ್ಲಸ್ 247 ಎಷ್ಟು ಬರುತ್ತೆ, 259. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇದಕ್ಕೆ ಏನು ಡೈರೆಕ್ಟಾಗಿ ಎಲ್ಸಿಎಂ ತಗೊಂಡು 6 ಬರುತ್ತೆ. ಅದಾದಮೇಲೆ 2 3 6, 3 3 9a ಪ್ಲಸ್ 3b ಮೈನಸ್ ಇಲ್ಲಿ ಮತ್ತೆ ಮೈನಸ್ ಇದೆ. ಓಕೆ, ಮೈನಸ್ ಪ್ಲಸ್ ಮೈನಸ್ ಇರುತ್ತೆ. ಸೊ 3 2 6 ಅಂದರೆ 2a, ಇದು ಮೈನಸ್ ಮೈನಸ್ ಪ್ಲಸ್ ಆಗೋಗುತ್ತೆ. 3 2 6. ಸೊ 2 ಇಂಟು 3 6b ಪ್ಲಸ್ 12b ಎಷ್ಟಾಯಿತು ಟೋಟಲ್, 9a ಮೈನಸ್ 2a 7a ಪ್ಲಸ್ 12 6 18 21b ಡಿವೈಡೆಡ್ ಬೈ 6. 7 ಕಾಮನ್ ತೆಗೆದ್ರೆ a ಪ್ಲಸ್ 3b ಡಿವೈಡೆಡ್ ಬೈ 6. ಸಾರಿ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು ಯಾವುದು ಹಿಂದಿಲ್ಲಿ ಕೊಟ್ಟವರು, ಒಂದು ನಿಮಿಷ. ಓಕೆ, ಕ್ವಶನ್ ಏನು ಅಂತಂದರೆ, ಸುಹಾಸ್ ಮಿಸ್ಟೇಕನ್ಲಿ ಟುಕ್ ಡಿವಿಡೆಂಟನ್ನ ಕಮ್ಮಿ ತೊಗೊಂಡಿದ್ದಾನೆ. ಓಕೆ, ನಮಗೆ ಗೊತ್ತಲ್ವೇನು, ಡಿವಿಡೆಂಟ್ ಬೇಕು ಅಂತಂದರೆ ಏನು ಮಾಡಬೇಕು ನಾವು, ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಮಾಡಿದ್ರೆ ಬರುತ್ತೆ. ಇವಾಗ ಈ ಡಿವಿಡೆಂಟ್ ಏನು ಮಾಡಿದ್ದಾನೆ, ಸುಹಾಸು ಮಿಸ್ಟೇಕನ್ಲಿ ಟುಕ್ ಕ್ಯಾಸ್ ಡಿವಿಡೆಂಟ್ ಎ ನಂಬರ್ ವಿಚ್ ಇಸ್ 10% ಅಂತ ಒರಿಜಿನಲ್ಲು. ಸೊ ಇವಾಗ ನಾವು ಇಲ್ಲಿ ಕೆಳಗಡೆ ಒರಿಜಿನಲ್ ಅಂತ ಒಂದು ತೊಗೊಂಡು, ಇಲ್ಲಿ ಸುಹಾಸ್ ತೊಗೊಂಡಿರೋದು ತೊಗೊಂಡು. ಒರಿಜಿನಲ್ ಏನಿರಬೇಕಾಯ್ತು, 100% ಇರಬೇಕಾಯ್ತು. ಸುಹಾಸ್ ಏನು ಮಾಡಿದ್ದಾನೆ, ಸುಹಾಸ್ ಮಿಸ್ಟೇಕಲ್ಲಿ ಟುಕ್ ಕ್ಯಾಸ್ ಡಿವಿಡೆಂಟ್ ಎ ನಂಬರ್ ವಿಚ್ ವಾಸ್ 10% ಲೆಸ್ ದೆನ್ ದ ಒರಿಜಿನಲ್ ಡಿವಿಡೆಂಟ್. ಇದರಲ್ಲಿ 10% ತೆಗೆದ್ರೆ ಇಲ್ಲಿ 90 ತೊಗೊಂಡಿದ್ದಾನೆ. ಓಕೆ, ಈ ಆಲ್ಸೋ ಮಿಸ್ಟೇಕಲ್ಲಿ ಟುಕ್ ಎ ಡಿವೈಸರ್ ಏನು ತೊಗೊಂಡಿದ್ದಾನೆ, ಡಿವೈಸರ್ ಎ ನಂಬರ್ ವಿಚ್ ವಾಸ್ 20% ಲೆಸ್ ದೆನ್ ದ ಒರಿಜಿನಲ್ ಡಿವೈಸರ್. ಸೊ ಇದು ನಾವು 10 ಅಂತ ಅನ್ಕೋಣ. ಸೊ ಇದರಲ್ಲಿ 20% ಕಮ್ಮಿ ಅಂತ ಅಂದರೆ 8 ತೊಗೊಂಡಿದ್ದಾನೆ. ಓಕೆ, ಲೆಸ್ ದೆನ್ ದ ಒರಿಜಿನಲ್ ಡಿವೈಸರ್. ಇಫ್ ದ ಕರೆಕ್ಟ್ ಕ್ವಶಂಟ್ ಆಫ್ ದ ಒರಿಜಿನಲ್ ಕ್ವಶನ್ ಆಫ್ ದ ಡಿವಿಷನ್ ವಾಸ್ 24, ಕರೆಕ್ಟ್ ಕ್ವಶಂಟು 24 ಇದ್ದರೆ, ಸೊ ಇವಾಗ ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು. 10 ಇಂಟು 24 ಏನು ಬರುತ್ತೆ, 240 ಬರುತ್ತೆ. ಸೊ ಇಲ್ಲಿ 240 ಬಂತ ಅಂದರೆ ಇದರಲ್ಲಿ 10% ಅಂದರೆ 24 ತೆಗೆದ್ರೆ ಇಲ್ಲಿ ಎಷ್ಟು ಬರುತ್ತೆ ನಮಗೆ, 216 ಬರುತ್ತೆ. ಸೊ ಓಕೆ, 216 ತಗೊಂಡು ಇವಾಗ ನೆಕ್ಸ್ಟ್. ಓಕೆ, ಅಂಡ್ ದ ರಿಮೈಂಡರ್ ವಾಸ್ 0, ರಿಮೈಂಡರ್ 0 ಇತ್ತಂತೆ. ಓಕೆ, ದೆನ್ ವಾಟ್ ಕ್ವಶನ್ ಡಿಡ್ ಸುಹಾಸ್ ಆಬ್ಟೈನ್ ಅಸ್ಯೂಮಿಂಗ್ ದೇರ್ ವಾಸ್ ನೋ ಎರರ್. ಇಲ್ಲಿ ಏನು ಕ್ವಶನ್ ಬರ್ತಿತ್ತು, ಏನು ತಪ್ಪಿಲ್ಲ, ರಿಮೈಂಡರ್ 0 ಅಂತ ಗೊತ್ತು. ಸೊ 8ಇಂದ ನಮಗೆ 216 ಡಿವೈಡ್ ಮಾಡ್ಕೊಬೇಕು. ಸೊ 8 2 16, 8 2 16, ಆಮೇಲೆ 8 7 56, 27 ಬರುತ್ತೆ. ಓಕೆ, ಸಿಂಪಲ್. ಸೊ ಇಲ್ಲಿಗೆ ಬಂದಾಗ ಸ್ವಲ್ಪ ಲಾಜಿಕ್ ಯೂಸ್ ಮಾಡಿಬಿಟ್ಟು ಇದನ್ನು ನೀವು ಇದು ಮಾಡ್ಕೊಬೇಕಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನು, ಒನ್ ಡೇ ಆನ್ ಡೇ 1, ಓಕೆ, ವಿತ್ ಸ್ಪೀಡ್ ವಿ, ಯಾವುದೊಂದು ಸ್ಪೀಡ್ ವಿ ಆರ್ ಕವರ್ಸ್ ಎ ಡಿಸ್ಟೆನ್ಸ್ ಇನ್ ಟಿ ಟೈಮ್, ಎಕ್ಸ್ ಡಿಸ್ಟೆನ್ಸ್ ಇನ್ ಟಿ ಟೈಮ್. ಸ್ಪೀಡ್ ಬೇಕಂತ ಅಂದರೆ ನಮಗೆ ಡಿಸ್ಟೆನ್ಸ್ ಬೈ ಟೈಮ್ ಮಾಡಬೇಕು. ಡಿಸ್ಟೆನ್ಸ್ ಅಂದರೆ ಎಕ್ಸು, ಟೈಮ್ ಅಂದರೆ ಟಿ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ ಅವನು, ಈ ಕವರ್ಸ್ 0.25 ಡಿಸ್ಟೆನ್ಸ್ ಇನ್ 0.75 ಟೈಮ್. ಓಕೆ, ಸೊ ನೆಕ್ಸ್ಟ್ ದಿನ, ಓಕೆ, ಸ್ಪೀಡ್ ಇಸ್ ಈಕ್ವಲ್ಸ್ ಟು 2.5x ಡಿಸ್ಟೆನ್ಸು ಬೈ ಟೈಮ್ ಎಷ್ಟು, 0.75 ಟೈಮಲ್ಲೇ ಹೋಗ್ತಾ ಇದ್ದಾನೆ. ಇಲ್ಲಿ ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು. ಸೊ ಟಿ ಇಂಟು ವಿ ಈಕ್ವಲ್ಸ್ ಎಕ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ನಮಗೆ ಟೈಮು ಮತ್ತು ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಮೀನ್ಸ್ ಎಕ್ಸ್, ಈ ಒಂದು ಇದರಲ್ಲಿ, ಕರೆಕ್ಟ್ ಅಲ್ವಾ. ಸೊ ಟಿ ಇಂಟು ವಿ ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಎಕ್ಸ್ ಜಾಗದಲ್ಲಿ ನಾವೇನು ಹಾಕೊಬೋದು, ಟಿ ಇಂಟು ವಿ ಹಾಕೊಬೋದು, ಕರೆಕ್ಟ್ ಅಲ್ವಾ. ಈಗ ಸೆಕೆಂಡ್ ದಿನ ಸ್ಪೀಡ್ ಬೇಕು ಅಂತಂದರೆ 2.5 ಇಂಟು ಎಕ್ಸ್ ಜಾಗದಲ್ಲೇ ಏನು ಹಾಕೊಬೋದು ನಾವು, ಟಿ ಇಂಟು ವಿ ಡಿವೈಡೆಡ್ ಬೈ 0.5 ಇಂಟು ಟಿ ಇಂಟು ವಿ, ಸಾರಿ ಟಿ ಇಂಟು ವಿನ, ಹಾಂ
ನಾನೇ ಟಿ ಇಂಟು ವಿ ಹಾಕೊಂಡೆ, ಕೆಳಗಡೆ ಬರೀ ಟಿ ಇದೆ, ಆ ಟಿ ಹಂಗೆ ಇಟ್ಕೊತೀನಿ. ಓಕೆ, ಸೊ ಇ ಟಿ ಕ್ಯಾನ್ಸಲ್ ಆಗೋಯ್ತು. ಓಕೆ, ನೆಕ್ಸ್ಟು ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಒಂದು ಈಚೆ ಬಂದರೆ ಮೇಲ್ಗಡೆ 25 ಆಗುತ್ತೆ, ಕೆಳಗಡೆ 0.75 ಆಗುತ್ತೆ. ಸೊ ಮೇಲ್ಗಡೆ ಇನ್ನೊಂದು 0 ಆ್ಯಡ್ ಮಾಡಿಕೊಂಡ್ರೆ ಕೆಳಗಡೆ 75 ಆಗೋಯ್ತು. ಓಕೆ, ಸೊ ಇನ್ನೊಂದು ವಿ ಹಂಗೆ ಇರುತ್ತೆ, ಹಂಗೆ ಹಾಕೊತೀನಿ. ಸೊ ಇದು 15 3s, ಇದು 15 ಎಷ್ಟು, ಸಾರಿ 25 3s, 25 10s, 10/3 ವಿ. ಓಕೆ, ಅರ್ಥಾಯ್ತಲ್ಲ? ಜಸ್ಟ್ ಬೇಸಿಕ್ ಅಷ್ಟೇ, ಬೇಸಿಕ್ ಗೊತ್ತಿರೋದನ್ನ ಅಪ್ಲೈ ಮಾಡ್ಕೋಬೇಕಷ್ಟೆ. ಸೊ ನೆಕ್ಸ್ಟ್ ಕ್ವಶನು, ಇನ್ 1170 ಮೀಟರ್ ರೇಸ್, 1170 ಮೀಟರ್ ರೇಸಲ್ಲಿ ರಾಮ್ ರೀಚಸ್ ದ ಫೈನಲ್ ಪಾಯಿಂಟ್ ಇನ್ 65 ಸೆಕೆಂಡ್ಸ್. ರಾಮನು 65 ಸೆಕೆಂಡ್ಸ್ಗೆ ಆ ರೇಸ್ನ ಮುಗಿಸ್ಬಿಟ್ಟಿದ್ದಾನೆ. ಮೋಹನ್ ರೀಚಸ್ ದ ಫೈನಲ್ ಪಾಯಿಂಟ್ ಇನ್ 90 ಸೆಕೆಂಡ್ಸ್. ಮೋಹನ್ ಅನ್ನೋನು 90 ಸೆಕೆಂಡ್ಸ್ಗೆ ಆ ಒಂದು ರೇಸ್ನ ಮುಗಿಸಿದ್ದಾನೆ. ಇವಾಗ ಅವರಿಬ್ಬರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು, ಸೊ ಅವ್ರ ಸ್ಪೀಡ್ ಎಷ್ಟು ಅಂತ ತಿಳ್ಕೊಂಡು ಅದಾದಮೇಲೆ ಅದ್ರ ಡಿಫ್ರೆನ್ಸ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ 1170/65 ಮಾಡಿದ್ರೆ 5 1s 5 3s 5 2s 5 5s, ಅದಾದಮೇಲೆ 5 4s. ಸೊ 13ಇಂದ ಹೋಗುತ್ತಾ, 13 1 10s 130, 13 15s ಅದರಲ್ಲಿ ಅರ್ಧ ಅಂತ ಅಂದರೆ 195, 13 3s 39. ಸೊ 13 18s ಅಂದರೆ 18 ಮೀಟರ್ ಪರ್ ಸೆಕೆಂಡ್. ಯಾರು ಓಡ್ತಾ ಇರೋದು? ರಾಮಣ್ಣ. ಇವನು ಇನ್ನೊಬ್ಬ ಯಾರು? ಮೋಹನ್ ಎಷ್ಟು ಓಡ್ತಿದ್ದಾನೆ ಅಂತಂದರೆ 1170/90 ಮಾಡಿದ್ರೆ 00, 9 1s 9, 9 3s 27 ಮೀಟರ್ಸ್ ಪರ್ ಸೆಕೆಂಡು. ಸೊ ಇವರಿಬ್ಬರಿಗೂ ಎಷ್ಟು ಡಿಫ್ರೆನ್ಸ್ ಇದೆ? 18 ಮೀಟರ್ ಪರ್ ಸೆಕೆಂಡ್ಗೂ 13 ಮೀಟರ್ ಪರ್ ಸೆಕೆಂಡ್ಗೂ 5 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಅವರಿಬ್ಬರ ಮಧ್ಯೆ ಇರುವಂಥ ಡಿಫ್ರೆನ್ಸು 5 ಮೀಟರ್ಸು. ಸೊ ಇವಾಗ ಇದನ್ನು ಯಾರಿಗೆ ಕಂಪೇರ್ ಮಾಡಬೇಕು? ಯಾರು ಫಸ್ಟ್ ಓಡೋಗಿರುತ್ತೋ ಅವನಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಎಷ್ಟು ಉಳಿದಿರುತ್ತೋ ಗೊತ್ತಾಗುತ್ತೆ. ಸೊ ರಾಮನ್ ಫಾಸ್ಟಾಗಿ ಓಡ್ತಿರ್ತಾನೆ, 18 ಮೀಟರ್ಸ್ ಅಲ್ವಾ, ಸೊ ಅವ್ನ ಸ್ಪೀಡಿಗೆ ಕಂಪೇರ್ ಮಾಡ್ಕೊಳ್ಳೋಣ. ಸೊ 5 × 65, ಸೊ 65 × 5 ಎಷ್ಟು ಬರುತ್ತೆ? 25, 5 30, 32, 325 ಮೀಟರ್ಸ್. ಓಕೆ, ಹಿಂಗೆ ಅರ್ಥ ಆಗಿಲ್ಲ ಅಂತಂದರೆ ನೀವು ಒಬ್ಬ 18 ಮೀಟರ್ಸ್, ಇನ್ನೊಬ್ಬ 13 ಮೀಟರ್ಸ್ ಅಲ್ವಾ, ಸೊ ಈ 30 ಮೀಟರ್ ಪರ್ ಸೆಕೆಂಡಲ್ಲಿ 65 ಸೆಕೆಂಡ್ಸ್ ನೋಡ್ಕೊಳ್ಳಿ. ಅದಾದಮೇಲೆ ಈ 1170ಲಿ ಅದನ್ನು ಮೈನಸ್ ಮಾಡಿದ್ರೆ ಬರುತ್ತೆ, ಹಂಗೂ ಮಾಡ್ಬೋದು. ಬಟ್ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಿರೋದ್ರಿಂದ ಅದನ್ನು ರಾಮನ್ ಸ್ಪೀಡಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ದಿವಸ ಅಂತ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಇಟ್ ಟೇಕ್ಸ್ ಎ ಆ್ಯಂಡ್ ಬಿ 3 hours and 6 hours. ಎ ಅನ್ನೋನಿಗೆ 3 hours ಬೇಕು ಅಂತೆ, ಬಿ ಅನ್ನೋನಿಗೆ 6 hours ಬೇಕು ಅಂತ, ಟು ಕಂಪ್ಲೀಟ್ ಎ ಸರ್ಟೆನ್ ವರ್ಕ್, ಏನೋ ಒಂದು ಕೆಲಸ ಮಾಡೋಕ್ಕೆ. ಇಫ್ ದ ವರ್ಕ್ ಅಂದ್ರೆ ಆಲ್ಟರ್ನೇಟಿವ್ ಅವರು, ಫಸ್ಟ್ ಅವನು ಆಮೇಲೆ ಅವನು ಆಮೇಲೆ ಅವನು ಹಂಗೆ ಮಾಡಿದ್ರೆ ಎಷ್ಟೊತ್ತಿಗೆ ಆ ಕೆಲಸ ಮುಗಿದೋಗುತ್ತೆ. ಸೊ 2 LCM ತೊಗೊಂಡ್ರೆ 6 ಬರುತ್ತೆ. ಇವನು 1 ಪಾರ್ಟು, ಇವನು 2 ಪಾರ್ಟ್ಸು. ಸೊ ಟೋಟಲ್ ಇಬ್ಬರು 2 hours-ಗೆ 3 ಪಾರ್ಟ್ಸ್ ಮಾಡ್ತಾರೆ. ಸೊ ಅವ್ರು ಎಷ್ಟೊತ್ತಿಗೆ ಮುಗಿಸ್ತಾರೆ? 4 hours-ಗೆ 6 ಪಾರ್ಟ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನು, 2 charts ಆಫ್ ಎ ಸರ್ಕಲ್ಲು ಎ ಬಿ ಆ್ಯಂಡ್ ಸಿ ಡಿ. ಒಂದು ಸರ್ಕಲಲ್ಲಿ 2 charts ಇದೆ ಆ್ಯಂಡ್ ಮೀಟ್ ಔಟ್ಸೈಡ್ ದ ಸರ್ಕಲ್ ಅಟ್ ದಿ ಪಾಯಿಂಟ್ ಪಿ. ಈಚೆ ಮೀಟ್ ಆಗ್ತಿದ್ದಾವೆ. ಓಕೆ, ಇದೊಂದು ಸರ್ಕಲ್ ಅಂತ ಅಂದ್ಕೊಳ್ಳಿ, ಚಾರ್ಟ್ಸು. ಸೊ ಇಲ್ಲಿಂದ ಇಲ್ಲಿಗೊಂದು, ಇಲ್ಲಿಂದ ಇಲ್ಲಿಗೊಂದು ಅಂದ್ಕೊಳ್ಳಿ. ಸೊ ಇದು ಪಿ, ಈಚೆ ಪಿ ಎಲ್ಲಿ ಮೀಟ್ ಆಗ್ತಿದ್ದಾವೆ. ಓಕೆ, ಇಫ್ ಎ ಬಿ, ಇದು ಪಾಯಿಂಟ್ ಎ ಬಿ, ಆಮೇಲೆ ಇದು ಪಾಯಿಂಟ್ ಸಿ ಡಿ. ಓಕೆ, ಇವಾಗ ಇಫ್ ಮೆಜರ್ಮೆಂಟು ಎ ಪಿ, ಎಯಿಂದ ಪಿಗೆ ಇಲ್ಲಿಂದ ಎಷ್ಟು, ಇಲ್ಲಿಗೆ ಎಷ್ಟು 200 mm, ಹಂಗೆ ಇರಲಿ 200 mm ಅಂತಲೇ ಅಂದ್ಕೊಳ್ಳಿ. ದೆನ್ ಎ ಬಿ 120 mm. ಸೊ 120 mm ಅಂತಂದರೆ ಇದು 80 ಇರುತ್ತೆ. ನೆಕ್ಸ್ಟು ಸಿ ಪಿ 160, ಸಿ ಇಂದ ಪಿಗೆ ಎಷ್ಟಿದೆಯಂತೆ? 160 ಇದೆಯಂತೆ. ಸೊ ಇವಾಗ ಅವ್ರು ಏನು ಕೇಳ್ತಾ ಇದ್ದಾರೆ? ಸಿ ಇಂದ ಡಿಗೆ ಇದೆಷ್ಟು ಅಂತ. ಸೊ ಯಾವಾಗಾದ್ರೂ ಈ ಥರ ಸ್ಟ್ರೈಟ್ ಲೈನ್ಸಿಗೆ 3 ವ್ಯಾಲ್ಯೂಸ್ ಕೊಟ್ಬಿಟ್ಟು ಇನ್ನೊಂದು ವ್ಯಾಲ್ಯೂ ಕೊಟ್ಟರೆ, ಸೊ ಸಿಂಪಲಾಗಿ ಏನಿಲ್ಲ, ಎ ಇಂಟು ಪಿ, ಎ ಪಿ ಇಂಟು ಎ ಇಂದ ಪಿಗೆ, ಆಮೇಲೆ ಎ ಬಿ ಈಸ್ ಈಕ್ವಲ್ಸ್ ಟು ಸಿ ಪಿ ಇಂಟು ಸಿ ಡಿ. ಯಾವತ್ತಾರು 4 ಲೈನ್ಸ್ ಈ ಥರ ಕೊಟ್ಟಾಗ ಸಿಂಪಲ್ಲಾಗಿ ಆ ಲೈನ್ ವ್ಯಾಲ್ಯೂಸ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಸೊ ಎ ಇಂಟು ಪಿ ಎಷ್ಟಿದೆ ನಮಗೆ? 200 ಇಂಟು ಎ ಇಂಟು ಬಿ ಎಷ್ಟಿದೆ? 1 ಸೆಕೆಂಡ್, ಸಾರಿ, ಈಗ ನಮಗೆ ಬೇಕಾಗಿರೋ ಸಿ ಡಿ ಅಲ್ವಾ. ಸೊ ಈ ವ್ಯಾಲ್ಯೂ ಬಿಟ್ಬಿಡಿ, ಫಸ್ಟು ಟೋಟಲ್ ಲೆಂತ್ ತಗೊಳ್ಳಿ. ಇಲ್ಲಿ ಈ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಯಾವ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನು ತಗೊಳ್ಳಿ. ಸೊ ಬಿ ಇಂದ ಪಿ ಕೊಟ್ಟಿದ್ದಾರೆ, ಅದಾದಮೇಲೆ ನಮಗೆ ಡಿ ಇಂದ ಸಿ ಕೇಳ್ತಾ ಇದ್ದಾರೆ. ಓಕೆ, ಕೇಳೋದನ್ನ ಬಿಟ್ಬಿಟ್ಟು ಕೊಟ್ಟಿರೋದನ್ನ ಫಸ್ಟ್ ತೊಗೊಳ್ಳಿ. ಸೊ 200 ತೊಗೊಳ್ಳಿ, ಆಮೇಲೆ ಬಿ ಇಂದ ಪಿ ತೊಗೊಳ್ಳಿ, ಎ ಬಿ ತೊಗೊಬೇಡಿ, ಯಾಕಂದರೆ ಎ ಬಿ ಗೆ ಈಕ್ವಲ್ಸ್ ಆಗಿರುವಂಥ ಸಿ ಡಿ ಕೇಳ್ತಿರಲ್ವಾ. ಸೊ ಇಲ್ಲಿ ನಾವು ಬಿ ಇಂಟು ಪಿ ತೊಗೊಬೇಕು. ಸೊ ಬಿ ಇಂಟು ಪಿ ಎಷ್ಟು? 80 ಈಕ್ವಲ್ಸ್ ಸಿ ಇಂಟು ಡಿ ನಮಗೆ ಗೊತ್ತಿಲ್ಲ, ಸಿ ಇಂಟು ಪಿ. ಓಕೆ, ಸಿ ಇಂಟು ಪಿ 160 ಇಂಟು ಸಿ ಇಂಟು ಡಿ ನಮಗೆ ಗೊತ್ತಿಲ್ಲ. ಸೊ ಇವಾಗ ಕ್ಯಾನ್ಸಲ್ ಮಾಡಿ, 1s 2s. ಸೊ 2 ಇಂದ ಡಿವೈಡ್ ಮಾಡಿದ್ರೆ 100 ಬರುತ್ತೆ. ಸೊ ಈ 100 ಏನು? ಸಿ ಇಂದ ಡಿಗೆ. ಓಕೆ, ಬಟ್ ಟೋಟಲ್ ಆಲ್ರೆಡಿ ನಮಗೆ 160 ಇದೆ. ಸೊ 100 ಬರ್ತಿದೆ, ಸಿ ಡಿ 100.
ಏನು ತಪ್ಪು ಮಾಡಿದ್ದೀನಿ, ಎ ಪಿ ಬಿ ಪಿ, ಎ ಪಿಗೆ ಬಿ ಪಿ ತೊಗೊಂಡಿದ್ದೀನಿ, ಎಯಿಂದ ಪಿಗೆ ಬಿಯಿಂದ ಪಿಗೆ ತೊಗೊಂಡಿದ್ದೀನಿ. ಇಲ್ಲಿ ಸಿಯಿಂದ ಪಿಗೆ ಡಿಯಿಂದ ಪಿಗೆ ತೊಗೊಬೇಕಿತ್ತು. ಓಕೆ ಸಿ ಇಂದ ಡಿಗೆ ಅಲ್ಲ, ಯಾಕೆ ನಾವು ಇಲ್ಲಿ ಏನು ತೊಗೊತೀವಿ ಇಲ್ಲೂ ಅದೇ ತೊಗೊಬೇಕು. ಎ ಇಂಟು ಪಿ ತೊಗೊಂಡಿದ್ದೀನಿ, ಬಿ ಇಂಟು ಪಿ ತೊಗೊಂಡಿದ್ದೀನಿ. ಯಾಕೆಂದರೆ ಅವೆರಡು ಕೊಟ್ಟಿರೋ ವ್ಯಾಲ್ಯೂ, ಕೇಳಿರೋ ವ್ಯಾಲ್ಯೂನ ನಾವು ಬಿಟ್ಟು ಮಿಕ್ಕಿದ ವ್ಯಾಲ್ಯೂ ತೊಗೊಬೇಕಾಗಿತ್ತು. ಸೊ ಸಿ ಇಂಟು ಪಿ ತೊಗೊಂಡಾಗ ಈ ಕಡೆ ನಾನು ಡಿ ಇಂಟು ಪಿ ತೊಗೊಬೇಕಿತ್ತು. ಸೊ ಡಿ ಇಂಟು ಪಿ ತೊಗೊಂಡಾಗ ನನಗೆ ವ್ಯಾಲ್ಯೂ 100 ಬರುತ್ತೆ. ಸೊ ಇದು 100 ಆದರೆ ಇನ್ನು ಉಳಿಯೋದಷ್ಟು 60. ಓಕೆ, ಸಾರಿ ತಪ್ಪಿದ್ರೆ, ತಪ್ಪಂತ ಅಂದರೆ ತಪ್ಪು ಮಾಡಿದ್ದಕ್ಕೆ ಸಾರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನು, 2 ಸರ್ಕಲ್ಸ್ ಆಫ್ ಸೇಮ್ ರೇಡಿಯಸ್ 6 cm ಇಂಟರ್ಸೆಕ್ಟ್ ಅಟ್ ಈಚ್ ಅದರ್ ಅಟ್ ಪಿ ಆ್ಯಂಡ್ ಕ್ಯೂ. 2 ಸರ್ಕಲ್ಲು ಸೇಮ್ ರೇಡಿಯಸ್ಸು 6 cm ಇದೆ, ಇಂಟರ್ಸೆಕ್ಟ್ ಅಟ್ ಪಿ ಆ್ಯಂಡ್ ಕ್ಯೂ. ಸೊ ಇದೊಂದು ಸರ್ಕಲ್ 6 cm ಅಂದ್ಕೊಳ್ಳಿ, ಇನ್ನೊಂದು ಸರ್ಕಲ್ ಅದರಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ 6 cm. ಇದು ಪಿ ಅನ್ಕೋಣ, ಇದು ಕ್ಯೂ ಅನ್ಕೋಣ. ಸೊ ಇದು ಡಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ, 10 cm ಕೊಟ್ಟಿದ್ದಾರೆ. ಓಕೆ, 10 cm ಕೊಟ್ಟಿದ್ದಾರೆ. ಇಫ್ ಪಿ ಆ್ಯಂಡ್ ಕ್ಯೂ 10 cm, ದೆನ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ದ ಟು, ಇದಕ್ಕೂ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದು 10 ಇದ್ದಾಗ ಇದು 5 ಇರುತ್ತೆ, ಇದು 5 ಇರುತ್ತೆ. ಸೊ ರೇಡಿಯಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದು ರೇಡಿಯಸ್ ತಾನೇ, ಇದು 6 cm ಇರುತ್ತೆ, ಇದು ರೇಡಿಯಸ್ ತಾನೇ, ಇದು 6 cm ಇರುತ್ತೆ. ಕಾಲ್ ಒಂದು ವಿಡಿಯೋ ಕಟ್ ಆಯಿತು. ಸೊ ಈ ರೇಡಿಯಸ್ ತಾನೇ ಇದು, ಇಲ್ಲಿಂದ ಇಲ್ಲಿಗೆ 6 ಇರುತ್ತೆ, ಇಲ್ಲಿಂದ ಇಲ್ಲಿ 6 ಇರುತ್ತೆ. ಸೊ 2 ಕಡೆ ಗೊತ್ತಾದಾಗ ನಮಗೆ ಇನ್ನೊಂದು ಕಡೆ ಆರಾಮಾಗಿ ತಿಳ್ಕೊಬೋದು, ಟ್ರಿಪ್ಲಿಕೇಟ್ಸ್ ಯೂಸ್ ಮಾಡಿ ಅಥವಾ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ. ಸೊ 6² - 5² 11 ಬರುತ್ತೆ, √11 ಬರುತ್ತೆ. ಸೊ 11 ಸ್ಕ್ವೇರ್ ರೂಟ್ ಇಲ್ಲದೆ ಇರೋದ್ರಿಂದ √11 ಎರಡನ್ನೂ ಆ್ಯಡ್ ಮಾಡಿದ್ರೆ 2√11. ಓಕೆ, ಸೊ ನೆಕ್ಸ್ಟು, ಫೈಂಡ್ ದ ವ್ಯಾಲ್ಯೂ ಆಫ್ sin + cos ಸ್ಕ್ವೇರ್, sin + cos ಹೋಲ್ ಸ್ಕ್ವೇರ್ ಪ್ಲಸ್ sin - cos ಹೋಲ್ ಸ್ಕ್ವೇರ್. ಸೊ ಇದನ್ನು ಸ್ಕ್ವೇರ್ ಮಾಡಿಕೊಂಡ್ರೆ sin² θ ಪ್ಲಸ್ cos² θ ವ್ಯಾಲ್ಯೂ ಏನು 1 ಪ್ಲಸ್ sin ಸ್ಕ್ವೇರ್, ಇಲ್ಲಿ ಮೈನಸ್ ಇದ್ದಿದ್ದು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಯಾಕಂದರೆ -cos² θ -cos² θ ಏನಾಗುತ್ತೆ, ಪ್ಲಸ್ ಆಗೋಗುತ್ತೆ. cos² θ sin² θ ಪ್ಲಸ್ cos² θ ವ್ಯಾಲ್ಯೂ ಏನಾಗುತ್ತೆ, ಇದು ಕೂಡ 1 ಆಗುತ್ತೆ. 1 + 1 ಏನಾಯಿತು, 2 ಆಯಿತು. ಓಕೆ, ಸೊ ನೆಕ್ಸ್ಟು, ಎ ಗ್ರಾಸರ್ ಕ್ಲೈಮ್ಸ್ ದಟ್ ಈಸ್ ಸೆಲ್ಲಿಂಗ್ ಶುಗರ್ ಅಟ್ 48 per kg ವಿಚ್ ಕಾಸ್ಟ್ ಹಿಮ್ 50 per kg. ಓಕೆ, ಅವನಿಗೆ ಕಾಸ್ಟ್ ಪ್ರೈಸ್ ಎಷ್ಟು 50 ಆಗಿದೆ, ಅವನು ಎಷ್ಟಕ್ಕೆ ಮಾರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ, ಸೆಲ್ಲಿಂಗ್ ಪ್ರೈಸು 48ಗೆ ಮಾರ್ತಾ ಇದ್ದಾನಂತ ಅಂತ ಹೇಳ್ತಾ ಇದ್ದಾನೆ. ಬಟ್ ಈಸ್ ಗಿವಿಂಗ್ 900 grams ಇನ್ಸ್ಟೆಡ್ ಆಫ್ 1000 grams. ಸೊ ಅವನಿಗೆ ಬಿದ್ದಿದ್ದು 900 grams, ಸೊ ಅವ್ನು ಕೊಡ್ತಾ ಇರೋದು 1000 grams. ಓಕೆ, ಸೊ ಇದಕ್ಕೆ ರೇಷಿಯೋ ತೊಗೊಂಡ್ರೆ 48/50 ಇಂಟು ಎಷ್ಟಿಲ್ಲಿ 1000/900 ಎಷ್ಟು ಬರುತ್ತೆ, 0 0 0 0 ಕ್ಯಾನ್ಸಲ್ಲು, ಈ 0 ಕ್ಯಾನ್ಸಲ್ಲು. ಅದಾದಮೇಲೆ 3 3s 3 16s, ಇನ್ನೇನು ಉಳಿತು ಅಷ್ಟೇ. ಸೊ 16/5 3s 15. ಅವನಿಗೆ 1 part ಪ್ರಾಫಿಟ್ ಬರ್ತಾ ಇದೆ, ಎಷ್ಟರಿಂದ, 15ಇಂದ. ಸೊ 1/15 ಇಂಟು 100. ಸೊ 1/15 ಇಂಟು 100 ಎಷ್ಟು, 6.7%. ಯಾಕಂದರೆ 100/15 ಎಷ್ಟಾಗುತ್ತೆ, 15 6 90 ಆಗುತ್ತೆ. ಸೊ ಅದಾದಮೇಲೆ ಮಿಕ್ಕಿದ್ದು ಬರುತ್ತೆ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಈಸ್ ಡಿವಿಸಲ್ ಬೈ 36 ಅಂದರೆ 9ಇಂದ ಡಿವೈಡ್ ಆಗಬೇಕು, 4ಇಂದ ಡಿವೈಡ್ ಆಗಬೇಕು. ಸೊ 4ಇಂದ ಫಸ್ಟ್ ನೋಡೋಣ, ಲಾಸ್ಟ್ 2 digits 40 ಅನ್ನೋದಾಗುತ್ತೆ. ಓಕೆ, ಸೊ 42 ಅನ್ನೋದಾಗಲ್ಲ, ಇದನ್ನು ತೆಗೆದ್ಬಿಡಿ. 72 ಅನ್ನೋದು ನಮಗೆ 4ಇಂದ ಆಗುತ್ತೆ. ಸೊ ಇದು ಕೂಡ ಆಗುತ್ತೆ. 9ಇಂದ ಇದು, 4ಇಂದ ಇದು ಕೂಡ ಆಗುತ್ತೆ. ಸೊ 9ಇಂದ ನೋಡಿದಾಗ 8 + 8 16 ಆಗೋಯ್ತು, ಪ್ಲಸ್ 3 ಇರಬೇಕು. ಸಾರಿ, 16 + 2 ಇದೆ, 18 ಇದ್ದರೆ 9ಇಂದ ಆಗ್ತಿತ್ತು, ಯಾಕಂದರೆ ಡಿಜಿಟಲ್ ಸಮ್ಮು. ಸೊ ಇದಾಗಲ್ಲ, ಇನ್ನು ಮಿಕ್ಕಿದ್ದೀವಿ ಎರಡರಲ್ಲೇ. ಸೊ 7 + 2 9, ಅದಾದಮೇಲೆ ಇದೊಂದು 9, 6 7 8 ಐತೆ. ಸೊ ಇದು ಕೂಡ ಆಗಲ್ಲ, ಉಳಿಯೋದು ಇದೊಂದೇನೆ. ಓಕೆ, ಸೊ ನೆಕ್ಸ್ಟು, ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೆಕ್ಟರ್. ಲೆಂತ್ ಆಫ್ ದ ಆರ್ಕ್ ಆಫ್ ದ ಸೆಕ್ಟರ್ ಫಾರ್ಮುಲಾ ಏನು, 2πr θ/360. ಕರೆಕ್ಟ್ ಅಲ್ವಾ? ಡಯಾಮೀಟರ್ 7 ಕೊಟ್ಟಿದೆ, ಅಂದರೆ ರೇಡಿಯಸ್ ಏನಾಗುತ್ತೆ ನಮಗೆ, ಅದೆಲ್ಲ ಅರ್ಧ, ಅದನ್ನು 7/2 ಅಂತ ಹಾಕೊಂಬೋಣ. ಸೊ 2 × 22/7 ಇಂಟು ರೇಡಿಯಸ್ ಅಂದರೆ ಡಯಾಮೀಟರ್ ಅರ್ಧ. ಸೊ 7/2 ಇಂಟು 108/360. ಓಕೆ, ಸೊ ಈ 7 ಕ್ಯಾನ್ಸಲ್ ಆಗೋಗುತ್ತೆ. ಅದಾದಮೇಲೆ ನಮಗೆ 36 3s 36 10s. ಓಕೆ, ಆಮೇಲೆ ಇನ್ನೇನಾರು ಹೋಗುತ್ತಾ? ಸೊ ಇಲ್ಲಿ 2 ಇದೆ, 2 1s 2 11s. ಸೊ ಇಲ್ಲೊಂದು 2 ಇದೆ, 2 1s 2 5s. ಸೊ ಏನಾರು ಉಳಿತಾ ಮೇಲ್ಗಡೆ 11 × 3, ಇನ್ನೇನಿಲ್ಲ ತಾನೆ, 11 × 3 33 / 5.
ಸೊ 5 6 30, 6.6. Okay. So next question, how much simple interest will 6,000 so earn in 21 months at 8% per annum? How much simple interest? ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಯಾವುದ್ರ ಮೇಲೆ? 6,000 ಮೇಲೆ ಇಂಟು 21 ಮಂತ್ಸ್. ಸೊ ಮಂತ್ಸ್ ಕೊಟ್ಟಿದ್ರೆ ಡಿವೈಡ್ ಬೈ 12 ಇಂಟು 8/100. 0 0 0 0 ಕ್ಯಾನ್ಸಲ್. 4 2s 4 3s 3 1s 3 7s 60 into 7 420 420 into 8 840. Okay. ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್, ಎ ವೇರೀಸ್ ಡೈರೆಕ್ಟ್ಲಿ ಅಂದರೆ ಎ ಬಿಗೆ ಡೈರೆಕ್ಟಾಗಿ ಪ್ರೊಪೋರ್ಷನೇಟ್ ಆಗಿದೆ ಅಂತ. ಆ್ಯಸ್ ಬಿ ಪ್ಲಸ್ 18. ಓಕೆನಾ. ಆ್ಯಂಡ್ ಎ 108 ವೆನ್ ಬಿ ಇಸ್ ಈಕ್ವಲ್ಸ್ ಟು 36. ಇಲ್ಲಿಗೆ ಒಂದು ಲೆಕ್ಕ. ಇವಾಗ ಎ ಡೈರೆಕ್ಟಿವ್ ಪ್ರೊಪೋರ್ಷನಲ್ ಇದ್ದಾಗ ಈಚೆ ತೆಗೆದಾಗ ಇಲ್ಲೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ತೊಗೊಬೇಕಾಗುತ್ತೆ. ಎ ಇಸ್ ಈಕ್ವಲ್ಸ್ ಟು ಕೆ ಇಂಟು ಬಿ ಪ್ಲಸ್ 18 ಅವ್ರು ಕೊಟ್ಟಿರೋ ಮೀನಿಂಗ್. ಸೊ ಎ ನಾವು ಕಂಡುಹಿಡಿಯಬೇಕು. ಅದಾದ್ಮೇಲೆ ಮತ್ತೆ ಆ ಎನ ತಗೊಂಡೋಗಿ ಇಲ್ಲಿಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಸಾರಿ ಕೆ ಕಂಡಿಡಿದು ಆ ಕೆನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎ ಎಷ್ಟಿಲ್ಲಿ 108 ಇಸ್ ಈಕ್ವಲ್ಸ್ ಟು ಕೆ ಗೊತ್ತಿಲ್ಲ. ಬಿ ಏನು ಕೊಟ್ಟಿದ್ದಾರೆ 36 ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಪ್ಲಸ್ 18. ಸೊ 108 ಇಸ್ ಈಕ್ವಲ್ಸ್ ಟು 36 ಪ್ಲಸ್ 18 ಎಷ್ಟು? 54. ಕೆ ಇಂಟು 54. ಸೊ 54 108 ಬೈ 54 ಮಾಡಿದ್ರೆ ಕೆ ಏನು ಬಂತು? ವ್ಯಾಲ್ಯೂ 2 ಬಂತು. ಸೊ ಇವಾಗ ಇದೇ ಸೇಮ್ ಮತ್ತೆ ಎ ಇಸ್ ಈಕ್ವಲ್ಸ್ ಟು ಕೆ ಇಂಟು ಬಿ ಪ್ಲಸ್ 18. ಓಕೆನಾ. ಸೊ ಎ ಇಸ್ ಈಕ್ವಲ್ಸ್ ಟು ಫೈನ್ ದ ವ್ಯಾಲ್ಯೂ ಆಫ್ ಎ ಕಂಡುಹಿಡಿಬೇಕು. ಕೆ ವ್ಯಾಲ್ಯೂ ಎಷ್ಟು? 2 ಇದೆ. ಬಿ ವ್ಯಾಲ್ಯೂ ಎಷ್ಟು? 68 ತಗೊಳ್ಳಿ ಅಂತ ಹೇಳಿದ್ದಾರೆ. 68 ಪ್ಲಸ್ 18. ಸೊ 68 ಪ್ಲಸ್ 18 ಎಷ್ಟಾಗುತ್ತೆ ನಮಗೆ? 76 ಆಗುತ್ತೆ. 76 ಇಂಟು 2 172. ಓಕೆ, ಅಷ್ಟೇ. ನೆಕ್ಸ್ಟು, ಎ ಕೋನಿಕಲ್ ಟೆಂಟ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್. ಇದೊಂದು ಕೋನು, ಇದು ರೇಡಿಯಸ್ಸು 7 ಸೆಂಟಿಮೀಟರ್ ಇದೆ. ಓಕೆ, ಅಂದರೆ ವರ್ಟಿಕಲ್ ಹೈಟ್ ಎಷ್ಟಿದೆ? 24 ಇದೆ. ಹೌ ಮೆನಿ ಫುಲ್ ಬ್ಯಾಗ್ಸ್ ಆಫ್ ರೈಸ್ ಕ್ಯಾನ್ ಬಿ ಎಂಪ್ಟಿಡ್ ಇನ್ ಇಟ್ ಸ್ಪೇಸ್ ಆಕ್ಯುಪೈಡ್ ಬೈ ದ ರೈಸ್ ಇನ್ ಈಚ್ ಬ್ಯಾಗ್ ಈಸ್ 2 ಮೀಟರ್ ಕ್ಯೂಬ್. ಸೊ ಇದರಲ್ಲಿ ಎಷ್ಟು ತುಂಬೋದು? ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಏನು ನಮಗೆ? 1/3 ಪೈ ಆರ್ ಸ್ಕ್ವೇರ್ ಇಂಟು ಹೈಟು. ಆದರೆ ಅದನ್ನು 2 ಮೀಟರ್ ಪರ್ ಕ್ಯೂಬ್ ಬ್ಯಾಗಲ್ಲಿ ತುಂಬಿಸ್ತಾ ಇದೆಯಲ್ಲ ಒಂದು ಬ್ಯಾಗಲ್ಲಿ. ಸೊ ಡಿವೈಡ್ ಬೈ 2 ಮಾಡಬೇಕು. ಓಕೆ, ಸೊ ಇವಾಗ ಎಷ್ಟು ಬರುತ್ತೆ ನಮಗೆ? 1/3 ಇಂಟು ಲಾಸ್ಟಲ್ಲಿ ಆನ್ಸರ್ ಬಂದಮೇಲೆ ಡಿವೈಡ್ ಬೈ 2 ಮಾಡ್ಬೋಣ. ಪೈ ಎಷ್ಟು? 22/7 ಇಂಟು ಆರ್ ಸ್ಕ್ವೇರ್ ಅಂತ ಅಂದರೆ ನಮಗೆ 7 ಇಂಟು 7 ಇಂಟು 24. ಓಕೆ, ಸೊ ಈ 7 ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ಸೊ 3 1s 3 8s 24. ಇಲ್ಲಿ ಕೆಳಗಡೆ ಡಿವೈಡ್ ಬೈ 2 ಇರುತ್ತಲ್ಲ, ಆ ಡಿವೈಡ್ ಈಕ್ವಲ್ಸಿಂದ ಈ ಕಡೆಗೆ ಬಂದಿರುತ್ತೆ. ಸೊ 2 1s 2 4s. ಸೊ 22 ಇಂಟು 7 154 ಇಂಟು 4 150 ಇಂಟು 4 600. 4 ಇಂಟು 4 16 616. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಫಾಲೋಯಿಂಗ್ ಫಿಗರ್ ಶೋಸ್ ದ ಸ್ಕೋರ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ 3 ಟೆಸ್ಟ್ ಆರ್ಗನೈಸ್ಡ್ ಬೈ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಹೂ ಸ್ಕೋರ್ ದ ಬೆಸ್ಟ್. ಸೊ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ 84 71 95 ಇದೆ, ಇಲ್ಲಿ 76 ಇದೆ. ಸೊ ಎಕ್ಕೂ ಪಕ್ಕ ಬಿ ಜಾಸ್ತಿ. ಓಕೆ, ಬೆಸ್ಟ್ ಆ್ಯಂಡ್ ಆ್ಯಾವ್ರೇಜ್ ಕೇಳಿದರೆ ಆ್ಯಾವ್ರೇಜ್ ಮಾಡೋಣ, ಬಟ್ ಎಕ್ಕೂ ಬಿ ಜಾಸ್ತಿ. ಸೊ ಫಸ್ಟ್ ಬಿ. ಸೊ ಬಿದು ಇಲ್ಲಿ ಒಂದು 70 ಇದೆ, 79 ಇದೆ, 99 ಇದೆ. ಸೊ ಸಿ ಕಂಪೇರ್ ಮಾಡಿಕೊಂಡ್ರು ನಮಗೆ ಬಿನೇ ಜಾಸ್ತಿ. ಸೊ ಡಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ. ಸೊ 100 190 260 270. ಬಿದು ಎಷ್ಟು ಬಂತು ನಮಗೆ? 270 ಬಂತು. ಸೊ ಡಿವೈಡ್ ಬೈ 3 ಮಾಡಿದ್ರೆ 90 ಬರುತ್ತೆ. ಓಕೆ, ಸೊ ಡಿದು 90 90 180, ಅದಾದಮೇಲೆ 264 ಅಂತ ಅಂದರೆ ಬಿಗೂ ಕಮ್ಮಿನೇ. ಸೊ ಇದು 90 90 180 260 268 271 ಬಂತು. ಸೊ ಆ್ಯಾವ್ರೇಜ್ ಜಾಸ್ತಿ ಯಾರ್ದು? 271 1 ಮಾರ್ಕ್ಸ್ ಜಾಸ್ತಿ ಬಂದಿದೆ. ಸೊ ಇದು ಜಾಸ್ತಿ. ಓಕೆ, ನೆಕ್ಸ್ಟ್ ಕ್ವಶನ್, ಎ ಮ್ಯಾನ್ ಡ್ರೈವ್ಸ್ ಹಿಸ್ ಕಾರ್ ಫಾರ್ 24 ಕಿಲೋಮೀಟರ್ ಅಟ್ ಎ ಸ್ಪೀಡ್ ಆಫ್ 48 ಕಿಲೋಮೀಟರ್ ಪರ್ ಅವರ್. 1 ಅವರ್ಗೆ 48 ಕಿಲೋಮೀಟರ್ ಹೋಗ್ತಿದ್ದಾನೆ ಅಂತ ಅಂದರೆ 24 ಕಿಲೋಮೀಟರ್ನ ಹಾಫ್ ಅನ್ ಅವರ್ಗೆ ಹೋಗ್ಬಿಟ್ಟಿರ್ತಾನೆ 0.5 ಅವರ್ಸ್ಗೆ. ಅಂದರೆ ನೆಕ್ಸ್ಟ್ 1.5 ಅವರ್ಸ್, ನೆಕ್ಸ್ಟ್ 1.5 ಅವರ್ಸು ಅಟ್ 80 ಕಿಲೋಮೀಟರ್ ಪರ್ ಅವರ್. ಸೊ 1 ಅವರ್ಗೆ 80 ಕಿಲೋಮೀಟರ್ ಅಂತಂದರೆ 1.5 ಅವರ್ಗೆ 120 ಕಿಲೋಮೀಟರು. ಸೊ ಆ್ಯಾವ್ರೇಜ್ ಸ್ಪೀಡ್ ಅಂತ ಅಂದರೆ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 48 ಕಿಲೋಮೀಟ್ರಲ್ಲಿ ಇದು 24 ಕಿಲೋಮೀಟರು ಪ್ಲಸ್ ಇನ್ನೊಂದು 120. ಸೊ 144 ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 2 72 ನಮಗೆ ಇದು ಬರುತ್ತೆ. ಓಕೆ,
ಸೊ ನೆಕ್ಸ್ಟ್ ಕ್ವಶನ್ನು ಕಾಸ್ ಎ ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಇದು ಕಾಸ್ಟ್ 4 ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಎ ಕೇಳ್ತಾ ಇದ್ದಾರೆ. ಎ ವ್ಯಾಲ್ಯೂ ಬಂದು ನಮಗೆ ಮೀನ್ಸ್ ಟೀಟಾ ವ್ಯಾಲ್ಯೂ ಬಂದು 0ಕ್ಕೂ ಜಾಸ್ತಿ ಇರುತ್ತೆ, 90ಕ್ಕೂ ಕಮ್ಮಿ ಇರುತ್ತೆ. ಸೊ 45, 60 ಎರಡರಲ್ಲಿ ಒಂದು ಆನ್ಸರ್ ಬರಬೇಕು. ಓಕೆ, ಸೊ 90 ಅಂತೂ ಪಕ್ಕ ಬರಲ್ಲ, ಯಾಕೆಂದ್ರೆ 90ಕ್ಕೂ ಕಮ್ಮಿ ಇರಬೇಕದು. ಸೊ 45, 60 ನಾರ್ಮಲಾಗಿ 45, 60 ಬರುತ್ತೆ. ಸೊ ಈ ಕಾಸ್ ಕಾಮನ್ ತೆಗೆದ್ರೆ, ಕಾಸ್ ಎ ಕಾಮನ್ ತೆಗೆದ್ರೆ ಇಲ್ಲಿ 1 ಮಿಕ್ಕುತ್ತೆ. ಓಕೆ, ಇಲ್ಲಿ ಕೂಡ 1 ಮಿಕ್ಕುತ್ತೆ. 1 + 1 2. ಕೆಳಗಡೆ ಎಲ್ ಸಿ ಎಮ್ ತಗೊಂಡಾಗ 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ. ಸೊ ಅದೇನಾಗುತ್ತೆ ನಮಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಹೋಲ್ ಸ್ಕ್ವೇರ್. 1 ಮೈನಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಆಗುತ್ತೆ. ಕಾಸ್ ಸ್ಕ್ವೇರ್ ಎ ಇದು ಕ್ವಶನ್ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಸೊ ಈ ಒಂದು ಕಾಸು ಈ ಒಂದು ಸ್ಕ್ವೇರ್ ಹೋಗ್ಬಿಡುತ್ತೆ. ಇನ್ನೆಷ್ಟು ಉಳಿದಿರುತ್ತೆ, 2 ಬೈ ಕಾಸ್ ಎ ಉಳಿದಿರುತ್ತೆ. 2 1s 2 2s. ಸೊ 1 ಬೈ ಕಾಸ್ ಎ ಇಸ್ ಈಕ್ವಲ್ಸ್ ಟು 2 ಇರುತ್ತೆ. ಸೊ ಕಾಸ್ ಎ ಇಂಟು 2 ಇಸ್ ಈಕ್ವಲ್ಸ್ ಟು 1. ಸೊ 1 ಬೈ ಈ 2 ಕೆಳಗಡೆ ಬಂದು ಈ ಕಾಸ್ ಈ ಕಡೆ ಹೋದರೆ ಕಾಸ್ ಎ ಇಸ್ ಈಕ್ವಲ್ಸ್ ಟು 1/2. 1/2 ಯಾವುದ್ರಲ್ಲಿ ಬರುತ್ತೆ, 60 ಡಿಗ್ರಿಯಲ್ಲಿ. ಸೊ ನೆಕ್ಸ್ಟು ಎ ಡೀಲರ್ ಪರ್ಚೇಸ್ಡ್ ಎ ವಾಷಿಂಗ್ ಮಿಷಿನ್ ಫಾರ್ 9000. ಒಂದು ಎಷ್ಟು ಕಾಸ್ಟ್ ಪ್ರೈಸು 9000. ಈ ಅಲೋಸ್ ಎ ಡಿಸ್ಕೌಂಟ್ 10% ಆನ್ ಇಟ್ಸ್ ಮಾರ್ಕೆಟ್ ಪ್ರೈಸು ಆ್ಯಂಡ್ ಸ್ಟಿಲ್ ಗೇನ್ಸ್ 10%. ಸೊ 90% ಮಾಡಿಬಿಟ್ಟು 10% ಗೇನ್ ಮಾಡಿದ್ದಾನೆ. ಫೈನ್ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಮಿಷಿನ್. ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ 10% ಗೇನು ಅಂತಂದರೆ ಅವನು ಎಷ್ಟು, ಅವನಿಗೆ ಬಂದಿರೋದು ಎಷ್ಟು, ಅವನಿಗೆ 9900 ಬಂದಿದೆ. ಓಕೆ, ಸೊ ಅವ್ನು ಮಾರ್ಕೆಟ್ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಕೊಟ್ಟಾದಮೇಲೆ 9900 ಬಂದಿರೋದು. ಸೊ 10% ಅಂತ ಅಂದರೆ ಎಷ್ಟಾಗುತ್ತೆ, 11000. ಆಪ್ಷನ್ಸ್ ನೋಡಿಕೊಂಡು ಮಾಡ್ಕೊಬೋದು, ಅಥವಾ ಇಲ್ಲಿ ಆಲ್ರೆಡಿ ಬರೆದಿದ್ದೀವಲ್ಲ 90% 9900 ಆದರೆ 100% ಎಷ್ಟು, ಹಂಗೆ ಮಾಡಿಕೊಂಡ್ರೂ ಬರುತ್ತೆ. ಓಕೆ, ಇಲ್ಲಿಗೆ ಆ ಪೇಪರ್ ಮುಗಿದೋಯ್ತು. ಥ್ಯಾಂಕ್ ಯು, ಬಾಯ್.